ಅಂತ ಇಟ್ಕೊಳ್ಳಿ. ನೀವು ಮಾಡಬೇಕು ಅನ್ಕೊಂಡಿದ್ದೀರಲ್ಲ ಇವಾಗ ಅನ್ಕೊಂಡಿದ್ದೀರಾ? ಯಾವುದು ಒಳ್ಳೆ ಜಾಗ, ಸೇಫೆಸ್ಟ್ ಜಾಗ ಯಾವುದು ಅಂತ ಅನ್ಕೊಂಡಿದ್ದೀರಾ? ನಾನು ಗಾರ್ಡನ್ ಒಂದು ಸೇಫೆಸ್ಟ್ ಜಾಗ ಅನ್ಕೊಂಡಿದ್ದೀನಿ. ಯಾವ ಗಾರ್ಡನ್ನು? ಲಾಲ್ಬಾಗ್. ಅಲ್ಲಿಗೆ ಕರ್ಕೊಂಡೋಗಿ ಹೇಳ್ಬೇಕು. ಯಾಕಂದ್ರೆ ಹಸಿರು ನಿಶಾನೆ ಇರುತ್ತೆ, ಹಸಿರಾಗಿರುತ್ತೆ. ಲೈಫು ಹಸಿರಾಗಿರ್ಲಿ ಅನ್ನೋದು ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಆ ಗಾರ್ಡನ್ ಅಲ್ಲೇ ನಾವು ಪ್ರಪೋಸ್ ಮಾಡೋಣ. ಕಪಾಳಕ್ಕೆ ಕೊಡಿದ್ರೆ ಹಸಿರಾಗೆ ಕಪಾಳಕ್ಕೆ ಕೊಡಿಲಿ, ಹಂಗೆ ಹಸಿರಾಗಿ ಕಪಾಳಕ್ಕೆ ತಿನ್ನಕ್ಕೂ ರೆಡಿ. ಅದಕ್ಕೆ ಗಾರ್ಡನ್ ಸೇಫೆಸ್ಟ್ ಪ್ಲೇಸ್. ಇಲ್ಲ ಯಾರು ಇರಲ್ಲ, ಧರ್ಮದೇಟ್ ಬೀಳಲ್ಲ ಅನ್ನೋ ಪ್ಲಾನ? ಯಾರು ಇರಲ್ಲ, ಅದೊಂದು ಪ್ಲಾನು. ಅದು ಮೇನ್ ಅದೇ. ಮೇನ್ ಅಲ್ಲ, ಸೈಡ್ ಅಲ್ಲ, ಅದೇ ಮೇಯ್ನು. ನಮ್ಗೆ ಗೊತ್ತಾಗುತ್ತೆ, ನೀವು ಏನ್ ಹೇಳಿದ್ರು ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿ ಯಾಕಂದ್ರೆ ಸೇಫ್ ಅಲ್ಲ, ಬರೀ ಗ್ರೀನರಿ ಇರುತ್ತೆ, ಯಾರು ಇರಲ್ಲ, ಏಟ್ ಹೊಡಿಯೋರಿಲ್ಲ, ಹೊಡೆದ್ರೆ ಅವ್ರು ಒಬ್ಬರೇ ಹೊಡ್ಕೋಬೇಕು. ಅದರಿಂದ ನೀವು ಅದನ್ನು ಸೇಫೆಸ್ಟ್ ಪ್ಲೇಸು ಅಂತ ಅನ್ಕೊಂಡಿದ್ದೀವಿ. ಸೇಫೆಸ್ಟ್ ಜಾಗ ಅನ್ನಕ್ಕೆ ಪ್ರಾಬಬಲಿ ಪಾರ್ಕ್. ಯಾಕಂದ್ರೆ ನಮಗೆ ಇದುವರೆಗೂ ಆ ಥರ ಇದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮತ್ತೆ ಪಾರ್ಕ್ ಅನ್ಕೋತೀರಾ? ಜನ ಎಲ್ಲರೂ ಪಾರ್ಕ್, ಐ ಮೀನ್ ಲವರ್ಸ್ ಎಲ್ಲ ಪಾರ್ಕಲ್ಲೇ ಕೂತಿರ್ತಾರ. ಅದಕ್ಕೆ ಹಂಗಾಗಿ ಪಾರ್ಕ್ ಅಂತ ಹೇಳಿ. ನೀವು ಯಾವತ್ತು ಪ್ರಪೋಸ್ ಮಾಡಿಲ್ಲ? ಇಲ್ಲ ಸರ್, ಒಂದು ದಿನ ಆ ಥರ ಇದೆ. ಮಾಡಬೇಕು ಅಂತ ಟ್ರೈಯೂ ಮಾಡಿಲ್ಲ? ಮುನ್ನ ಟ್ರೈ ಮಾಡಿಲ್ಲ. ವೆರಿ ಗುಡ್. ದೇವಸ್ಥಾನ ಸರ್. ಯಾಕೆ? ಚಪ್ಪಲಿ ಇರಲ್ವಲ್ಲ, ಹಾಕೊಂಬಂದಿರಲ್ವಲ್ಲ ಒಳಗೆ. ದೇವಸ್ಥಾನದಲ್ಲಿ ಪ್ರಪೋಸ್ ಮಾಡೋದು ಬಹಳ ಒಳ್ಳೇದಂತೆ. ಯಾಕಂದ್ರೆ ಚಪ್ಪಲಿ ಇರಲ್ವಲ್ಲ ಕಾಲಲ್ಲಿ, ಅದಕ್ಕೋಸ್ಕರ. ಬೇರೆ ಕಡೆ ಎಲ್ಲಿ ಪ್ರಪೋಸ್ ಮಾಡಿ ಏಟ್ ತಿಂದಿದ್ದೀರಾ? ಏಟಲ್ಲ ಇದ್ದವ್ರು ಯಾವ್ದು ತಿಂದಿಲ್ಲ. ಏಟ್ ತಿಂದಿಲ್ಲ. ಮತ್ತೆ ಅಷ್ಟಿಲ್ದೆ ಚಪ್ಪಲಿ ವಿಷಯ ಏನಕ್ಕೆ ಬಂತು? ಹುಡುಗರು ಹೇಳ್ತಾ ಇರ್ತಾರಲ್ಲ, ಫ್ರೆಂಡ್ ಅನುಭವಿಸ್ರು ಮಾತು. ಅದೇ ಅನುಭವಿಸ್ರು ಮಾತು ಹೇಳ್ತಾ ಇರ್ತಾರಲ್ಲ, ಕೇಳ್ಕೊಂಡಿದ್ದೀನಿ. ಈಗ ಇವ್ರು ಅನುಭವಿಸಿರೋದನ್ನ ಬೇರೆಯವ್ರ ಹೆಸರು ಮೇಲೆ ಎತ್ತಾಕ್ಬಿಟ್ಟು ಏನೋ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಮುಗಿಯೋ ತನಕ ಅವೆಲ್ಲ ಬೇಡ ಅಂತ. ಬೇಡ ಸರಿ. ಭಾರತ ಗೊತ್ತಾ ನಿಮ್ಗೆ? ಅಯ್ಯೋ ಗೊತ್ತಿಲ್ಲದೆ ಏನ್ರಿ, ಇವ್ರ ಮನೆ ಕಾಂಪೌಂಡ್ ಇಂದ ಈ ಕಡೆಗೆ ಫುಲ್ ಭಾರತನೇ ಅಲ್ವಾ? ಬನ್ನಿ, ನೀವ್ಯಾಕೆ ಹಂಗ ಹೋಗ್ತೀರಾ? ಅಲ್ವಾ, ನಿಮ್ಮನೆ ಕಾಂಪೌಂಡ್ ಒಳಗೆಲ್ಲ ಭಾರತನೇ. ಇಲ್ಲ ಸರ್, ನಾವು ಭಾರತದ ಕಾಂಪೌಂಡ್ ಅಲ್ಲಿ ಇದೀವಿ. ಅದು ವೆರಿ ಗುಡ್. ಆ ಭಾರತದ ಕಾಂಪೌಂಡ್ ಇದೆಯಲ್ಲ, ಗಡಿ ರೇಖೆ ಎಷ್ಟು ಉದ್ದ ಇದೆ? 12,000 ಕಿಲೋಮೀಟರ್ ಇದೆ. 12,000 ಕಿಲೋಮೀಟರ್ ಇದೆ. ಯಾಕಿದೆ? ಚೈನಾ ಮತ್ತೆ ಇಂಡಿಯಾನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆ ಥರ ಬಾರ್ಡರ್ ಮಾಡಿದ್ದಾರೆ. ಹೆಂಗಿದೆ ಅದು? ಯಾವ ಥರ ಇದೆ? ಚಿತ್ರ ಬಿಡಿಸಿ ತೋರಿಸ್ತೀನಿ ನಾನು. ಅಂದಾಜಲ್ಲಿ ಹೇಳಿ. ಅಂದಾಜಲ್ಲಿ ಹೀಗೆ ಇದೆ. ಹೆಂಗಿದೆ? ಪ್ರಪಂಚದ ಇವಾಗ ನಾಳೆ ಪ್ರಪಂಚದಲ್ಲೇ ಮಾರನೇ ದಿನ ಫುಲ್ಲು ಭೂಮಿನೇ ನಾಶ ಆಗೋಗುತ್ತೆ ಅಂತ ಇಟ್ಕೊಳ್ಳಿ. ನೀವು ಇವತ್ತು ಏನ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಮಲ್ಕೋತೀರಾ? ಭೂಮಿನೇ ನಾಶ ಆಗೋ ಪರಿಸ್ಥಿತಿ ಬಂದ್ರೆ ಹಿಂದಿನ ದಿನ ಇವರು ಚೆನ್ನಾಗಿ ಮಲ್ಕೋತಾರಂತೆ. ನೋಡಿ, ಅದು ಹಾಬಿ ಅಲ್ವಾ, ಅದಕ್ಕೆ ಫಸ್ಟ್ ಹಾಬಿ ಮಲ್ಕೊಳ್ಳೋದೆ. ಚೆನ್ನಾಗಿ ಕಲ್ತಿದ್ದೀರಾ? ಇವತ್ತು ನೈಟ್ ನಾವು ಅರ್ಲಿಯರ್ ಏನ್ ಮಾಡ್ತಿದ್ವಿ ಅದೇ ತರ ನಮ್ಮ ವರ್ಕ್ನ ಇದು ಮಾಡ್ಕೊಳ್ತೀವಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಟ್ ಅದು ಪ್ರಳಯ ಅನ್ನೋದು ದಟ್ ಮೀನ್ಸ್ ಡೇ ಬೈ ಡೇ ಇಟ್ ಬಿಕಮ್ ಲಾಸ್ ಆಫ್ ವರ್ಕ್. ಅಲ್ಲ, ಅದೆಲ್ಲ ಬೇಡ ನನಗೆ. ಈಗ ನಾಳೆ ಪ್ರಳಯ ಆಗ್ಬಿಡುತ್ತೆ, ನೀವು ಇವತ್ತು ಏನ್ ಮಾಡ್ತೀರಾ? ನೈಟು ಲಾಸ್ಟ್ ದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಷ್ಟೇ. ನೆಮ್ಮದಿಯಾಗಿ ನಿದ್ದೆ ಬರುತ್ತಾ? ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರುತ್ತೆ ಪ್ರಳಯ ಆಗುತ್ತೆ ಅಂತ. ಇನ್ನೇನ್ ಮಾಡಕ್ಕಾಗತ್ತೆ? ಎಲ್ಲಾರು ಜೊತೆಲಿ ಇರ್ತಾರೆ, ಎಲ್ಲಾರು ನಿದ್ದೆ ಮಾಡ್ತಾರೆ, ಆಲ್ಮೋಸ್ಟ್ ಸೇಮ್. ಇನ್ನೇನ್ ಅಕಸ್ಮಾತ್ ಏನ್ ನಾವು ದೊಡ್ಡದಾಗ ಏನ್ ಮನೆ ಕಟ್ಕೊಂಡು ಆ ಮನೇಲಿ ಇರೋಣ ಅಂತಂದ್ರೆ ಆ ಮನೇನು ಪ್ರಳಯಾಗಿ ಬೀಳುತ್ತಲ್ಲ. ನಾವೇನೋ ಕಾರ್ ತಗೊಂಡು ಓಡೋಣ ಅಂದ್ರೆ ಆ ಕಾರ್ ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಕೊಲಾಪ್ಸ್ ಆಗುತ್ತೆ. ಅಲ್ಲ, ಏನಾದ್ರು ಪ್ಲಾನ್ಸ್ ಅಕಸ್ಮಾತ್ ನೈಟು ಇನ್ನೇನ್ ನಾಳೆ ಆಗೋಗುತ್ತೆ ಅನ್ಬಿಟ್ಟು ಇವತ್ ನೈಟು ಏನಾದ್ರು ಏನ್ ಮಾಡಕ್ ಇಷ್ಟಪಡ್ತೀನಿ? ನಿಮ್ ಪ್ರಕಾರ ಪ್ರಳಯ ಅಂತಂದ್ರೆ ಫುಲ್ ಎಲ್ಲ ಫುಲ್ ಎಲ್ಲ ಚಿಂತನ ಮಾರನೇ. ಇವತ್ತು ನೈಟು ನೀವು ಏನ್ ಮಾಡಕ್ ಇಷ್ಟಪಡ್ತೀರ? ಬಟ್ ನಾವು ಇವತ್ತು ನೈಟ್ ಏನೇ ಪ್ಲಾನ್ ಮಾಡ್ಕೊಳ್ಬಾರ್ದು. ನಮ್ ಪ್ರಕಾರ ನಾವೇನು ಮಾಡ್ಕೊಳಲ್ಲ. ನಾವು ಏನು ಹಿಂದೆ ಹೇಗಿದ್ವಿ ಅದೇ ತರ ಇರೋಕೆ ಟ್ರೈ ಮಾಡ್ತೀವಿ. ಸೇಮ್ ಟು ಸೇಮ್. ಟಿವಿ ನೋಡಕ್ ಇಷ್ಟಪಡ್ತೀನಿ. ಏನೇನ್ ಆಗ್ಬೋದು ಅಂತ ಎಲ್ಲ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲಿ. ಸೊ ಏನಾಗುತ್ತೆ? ಇವರು ಜಗತ್ತು ನಾಳೆ ನಾಶವಾಗ್ತಿದೆ ಅನ್ಬೇಕಾದ್ರೆ ಟಿವಿ ನೋಡಕ್ ಇಷ್ಟಪಡ್ತಾರಂತ. ಅಂದ್ರೆ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರಲ್ಲ ನ್ಯೂಸ್ ಚಾನೆಲ್ ಅಲ್ಲಿ, ಗೊತ್ತಾಗತ್ತಲ್ಲ ಏನಾಗುತ್ತೆ, ಏನೇನ್ ಆಗ್ಬಹುದು ಅಂತ. ನಾವ್ ಆದ್ಮೇಲಂತೂ ಗೊತ್ತಾಗಲ್ಲ, ನೋಡಕ್ ಆಗಲ್ಲ. ಅದಕ್ಕೆ ಫಸ್ಟ್ ನೋಡ್ಕೊಂಡ್ಬಿಡೋಣ. ಟಿವಿ ನೋಡ್ತಾ ಇರ್ತಾರೆ. ಲಾಸ್ಟ್ ಡೇ ನಾಳೆ ಇದ್ರೆ ಇವತ್ ರಾತ್ರಿ ನಾನು ಅದ್ರಿಂದ ಹೆಂಗ್ ಬಚಾವ್ ಆಗ್ಬೇಕು ಅದ್ ನೋಡ್ತೀನಿ. ಎಲ್ಲ ಚಿಂದಿ ಆಗ್ಬಿಟ್ಮೇಲೆ ನೀವು ಬಚಾವ್ ಆಗೋದಿಲ್ಲ ಬಂತು.
ಸರ್ ಪ್ಲೇನಲ್ಲಿ ಹೊರಟೋಗ್ಬಿಡ್ತೀನಿ ಸರ್. ಎಲ್ಲಿಗೆ? ಎಲ್ಗಾದ್ರೂ ಹೊರಟೋಗ್ಬಿಡ್ತೀನಿ ಸರ್. ಪ್ಲೇನಲ್ಲಿ? ಪ್ಲೇನಲ್ಲಿ. ಇವತ್ತು ನೈಟೇ ನೋಡಿ, ಅವ್ರು ನೈಟೇ ಪ್ಲೇನಲ್ಲಿ ಎಲ್ಗಾರು ಹೊರಟಾಯ್ತಾರಂತೆ ಊರಿಗೆ. ಯಾವ ಊರು ಕೊಲಾಪ್ಸ್ ಆಗ್ಬಿಡ್ತಲ್ಲ ಸರ್. ತಿನ್ನೆಲ್ಲ ಹೋಯ್ತೀರ? ಎಲ್ಲಾದ್ರೂ ಆಕಾಶದಲ್ಲಿ ತಿರ್ಗಾಡ್ಕೊಂಡಿರೋದು. ಎಷ್ಟೊತ್ತವರೆಗೂ ಇರ್ಬೋದು, ಪೆಟ್ರೋಲ್ ಖಾಲಿ ಆಗೋವರೆಗೂ. ಆಮೇಲೆ ಮತ್ತೆ ಬರೋದು ವಾಪಸ್. ಅದು ಎಲ್ಲ ಆಗ್ಬಿಟ್ಟಿರುತ್ತಲ್ಲ. ಆಮೇಲೆ ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಗೆ ಕಾಯ್ಕೊಂಡ್ ಕೂತಿರ್ತಾರ ಹಾರ ಹಿಡ್ಕೊಂಡು ಇಲ್ಲಿ. ಆಮೇಲೆ ತಿರ್ಗಿ ವಾಪಸ್ ಬರ್ತಾರಂತೆ. ಎಲ್ಲ ರೌಂಡ್ ನೋಡ್ಕೊಂಡು ಬರೋದು ಸರ್. ರೌಂಡ್ ಹೊಡ್ಕೊಂಡು. ಚೆನ್ನಾಗಿ ಕಲ್ತಿದ್ರೆ. ಏನ್ ಓದ್ತಾ ಇದೀರೋ? ನಾನಾ ಸರ್ ಫಸ್ಟ್ ಇಯರ್ ಸರ್ ಇಂಜಿನಿಯರಿಂಗು. ಫಸ್ಟ್ ಇಯರ್ ಇಂಜಿನಿಯರಿಂಗು. ಚೆನ್ನಾಗಿ ಓದ್ತಾ ಇದ್ದೀರಾ. ಓದಿ. ಥ್ಯಾಂಕ್ ಯು. ಲವ್ ಮಾಡೋದಕ್ಕೆ ಪ್ರಪೋಸ್ ಮಾಡೋ ಒಳ್ಳೆ ಜಾಗ ಯಾವುದು? ಸರ್ ನದಿ ಹತ್ರ ಸರ್. ಯಾಕೋ? ಯಾಕಂದ್ರೆ ಅಕ್ಕಪಕ್ಕ ನದಿ ಅಂದ್ರೆ ಅಲ್ಲಿ ಯಾರು ಜಾಸ್ತಿ ಜನಸಂಖ್ಯೆ ಇರೋದಿಲ್ಲ. ಅಲ್ಲಿ ಹೊಡೆದ್ರು ಹೊಡೆಸ್ಕೊಳ್ಬಹುದು. ದೇವಸ್ಥಾನಕ್ಕೆ ಹೋದ್ರು ಎಷ್ಟು ಪೂಜಾರಾದ್ರೂ ನೋಡ್ತಾನೆ. ನದಿ ಹತ್ರ ಅವ್ರಾದ್ರೂ ಹೊಡಿತಾರೆ. ನದಿ ಹತ್ರ ಯಾರೂ ಇರೋದಿಲ್ಲ ಸರ್. ಏನ್ರಿ ಇವ್ರು? ಪ್ರಪೋಸ್ ಮಾಡೋದಕ್ಕೆ ಒಳ್ಳೆ ಜಾಗ ನದಿ ಅಂತ. ಯಾಕಂದ್ರೆ ಯಾರು ಜನ ಇರಲ್ಲ, ಕಾಪಾಳಕ್ ಹೊಡೆದ್ರು ಹೊಡೆಸ್ಕೋಬಹುದು, ಯಾವ್ದ್ರಲ್ಲಿ ಹೊಡೆದ್ರು ಹೊಡೆಸ್ಕೋಬಹುದು. ಅದೇ ಅಕಸ್ಮಾತ್ ದೇವಸ್ಥಾನನೋ ಪಬ್ಲಿಕ್ ಆದ್ರೆ ಧರ್ಮದ ಏಟುಗಳು ಬೀಳುತ್ತೆ ಅನ್ನೋದು ಇವ್ರ ಮೆಸೇಜ್ ಅಲ್ಲ. ತಿಂದಿದ್ದೀರಾ ಯಾವಾಗ್ಲೂ ಧರ್ಮದ ಏಟು? ಸದ್ಯಕ್ಕೆ ತಿಂದಿಲ್ಲ. ಮುಂದಕ್ಕೆ ತಿನ್ಬೇಕು ಅನ್ಕೊಂಡಿದ್ರೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಮುಂದೆ ಏಟ್ ತಿನ್ನಕ್ ಆಲ್ ದಿ ಬೆಸ್ಟ್. ಆಶೀರ್ವಾದ ಇದ್ರೆ ಬೇಗ ಆಗ್ಲಿ, ಇವತ್ತೇ ನೋಡೋಣ. ಧರ್ಮದ ಏಟು ತಿನ್ನಕ್ಕೆ ಏನ್ ಆಸೆ ಪಡ್ತಾ ಇದಾರೆ? ಟೆಂಪಲ್ ಆ ತರ ಏನಾದ್ರು ಕಾಂಟ್ರಾಕ್ಟ್ ತಗೊಂಡ್ರವ್ರಂಗೆ ಹೇಳ್ತಾರಲ್ಲಪ್ಪ. ಆಲ್ಮೋಸ್ಟ್ ಟೆಂಪಲ್. ಯಾಕಂದ್ರೆ ಅಲ್ಲಿ ಹುಡುಗಿರು ಶಾಂತವಾಗಿರ್ತಾರೆ. ಬೇರೆ ಕಡೆ ಓಕೆ ಅಂದ್ರೆ ಅಲ್ಲಿ ಯಾರು ಜಾಸ್ತಿ ಜನ ಇರಲ್ಲ, ಮತ್ತೆ ಶಾಂತವಾಗಿರುತ್ತೆ ಅಂತ. ಶಾಂತವಾಗಿರುತ್ತೆ ಅಂತ ದೇವಸ್ಥಾನನ ಚೂಸ್ ಮಾಡ್ಕೊಂಡಿದ್ದೀರಾ ನೀವು? ಇವರಲ್ಲ, ಇವ್ರೆಲ್ಲಿ ಮಾಡ್ಕೊಂಡಿಲ್ಲ, ಇವ್ರು ಮಾಡ್ಕೊಂಡಿರೋದಲ್ಲ, ಬೇರೆಯವರು ಶಾಂತವಾದ ಜಾಗ ಅಂತ ಅನ್ಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಯಾರ್ಯಾರು ಯಾವ್ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ತರಲೆ ಉತ್ತರಗಳನ್ನ ಕೊಟ್ರು ಅಂತ. ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ಗುಡ್ ಬೈ.